ಶಶಿಕಲಾರಿಗೆ ಜೈಲು ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಓ ಪನ್ನೀರ್ ಸೆಲ್ವಂ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಅಮ್ಮನ ಆತ್ಮ ನಮ್ಮನ್ನ ಹಾಗೆ ರಾಜ್ಯವನ್ನ ಕಾಪಾಡುತ್ತೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಜಯಲಲಿತಾ ಆತ್ಮ ನಮಗೆ ಮಾರ್ಗದರ್ಶನವನ್ನ ನೀಡುತ್ತೆ, ರಾಜ್ಯದಲ್ಲಿ ಅಮ್ಮನ ಆಡಳಿತ ಈಗಲೂ ಕೂಡ ಜಾರಿಯಲ್ಲಿದೆ ಅಂತ ಹೇಳಿ ಚೆನ್ನೈನ ತಮ್ಮ ನಿವಾಸದ ಬಳಿ ಓ ಪನ್ನೀರ್ ಸೆಲ್ವಂ ಸುದ್ದಿಗೋಷ್ಠಿ ವೇಳೆ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಮುಂದುವರಿಸುತ್ತೇನೆ, ತಮಿಳುನಾಡಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತೇನೆ, ತಮಿಳುನಾಡಿನಲ್ಲಿ ಶಾಂತಿಯನ್ನ ಕಾಪಾಡ್ತೇನೆ ಅಂತ ಹೇಳಿ ಪನ್ನೀರ್ ಸೆಲ್ವಂ ಹೇಳಿಕೆ ನೀಡಿದ್ದಾರೆ. ನನಗೆ ಬಹುಮತ ದೊರಕುವುದು ಖಚಿತ ಅನ್ನೋ ವಿಶ್ವಾಸವನ್ನ ಕೂಡ ಈ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ವ್ಯಕ್ತಪಡಿಸಿದ್ದಾರೆ. ಶಾಂತಿ ಕಾಪಾಡುವಂತೆ ರಾಜ್ಯದ ಜನರಲ್ಲಿ ಪನ್ನೀರ್ ಸೆಲ್ವಂ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನನ್ನ ನಿರೀಕ್ಷೆಗೂ ಮೀರಿ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದಗಳು ಅನ್ನೋ ಮಾತನ್ನ ಕೂಡ ಪನ್ನೀರ್ ಸೆಲ್ವಂ ಹೇಳಿದ್ದಾರೆ. ಜಯಲಲಿತಾರ ಕಲ್ಯಾಣ ಕಾರ್ಯಕ್ರಮಗಳನ್ನ ಮುಂದುವರಿಸುತ್ತೇನೆ ಅಂತ ಹೇಳಿ ಚೆನ್ನೈನ ತಮ್ಮ ನಿವಾಸದ ಬಳಿಯಲ್ಲಿ ಓ ಪನ್ನೀರ್ ಸೆಲ್ವಂ ಸುದ್ದಿಗೋಷ್ಠಿಯನ್ನ ನಡೆಸಿ ತಮ್ಮ ಬೆಂಬಲಿಗರಿಗೆ ಆಶ್ವಾಸನೆಯನ್ನ ನೀಡಿದ್ದಾರೆ. ಪನ್ನೀರ್ ಸೆಲ್ವಂ ತಮಿಳುನಾಡಿನ ಹಂಗಾಮಿ ಮುಖ್ಯಮಂತ್ರಿ ಶಶಿಕಲಾ ಅವರಿಗೆ ಜೈಲು ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸಿ ಅಮ್ಮನ ಆತ್ಮದ ಮಾರ್ಗದರ್ಶನದಂತೆ ಮುಂದಿನ ನಡೆಯನ್ನ ಇಡೋದಾಗಿ ಹೇಳಿಕೆ ನೀಡಿದ್ದಾರೆ. ಪನ್ನೀರ್ ಸೆಲ್ವಂ ಅವರಿಗೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತಾ ಮತ್ತೊಮ್ಮೆ ಸಿಎಂ ಗಾದಿಗೆ ಏರೋಕೆ ಅನ್ನೋ ಪ್ರಶ್ನೆ ಇರುವ ಬೆನ್ನಲ್ಲೇ ಅದರ ನಡುವೆಯೇ ಪನ್ನೀರ್ ಸೆಲ್ವಂ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಅಭೂತಪೂರ್ವವಾದ ಬೆಂಬಲ ನನಗೆ ದೊರಕ್ತಾ ಇದೆ, ಬಹುಮತ ನನಗೆ ದೊರೆಯೋದು ಖಚಿತ ಅನ್ನೋ ವಿಶ್ವಾಸ ಕೂಡ ನನ್ನಲ್ಲಿ ಇದೆ. ಹೀಗಾಗಿ ಅಮ್ಮನ ಆಜ್ಞೆಯಂತೆ, ಅಮ್ಮನ ಆತ್ಮದ ಆಜ್ಞೆಯಂತೆ ಮುಂದಿನ ಹೆಜ್ಜೆಗಳನ್ನ ಇಡ್ತಾ ಸಾಕ್ತೀನಿ, ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಕಾನೂನು ಸುವ್ಯವಸ್ಥೆಯನ್ನ ಜಾರಿಗೆ ತರ್ತೀನಿ, ತಮಿಳುನಾಡಿನಲ್ಲಿ ಶಾಂತಿಯನ್ನ ಕಾಪಾಡ್ತೇನೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ರಾಜ್ಯದ ಜನರಲ್ಲಿ ಶಾಂತಿಯನ್ನ ಕಾಪಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಓ ಪನ್ನೀರ್ ಸೆಲ್ವಂ. ಶಶಿಕಲಾ ಅವರಿಗೆ ಜೈಲು ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಪನ್ನೀರ್ ಸೆಲ್ವಂ ನಿವಾಸದಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇರುವುದು, ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇಡಬೇಕು, ಯಾವ ರೀತಿಯಾದ ನಿರ್ಧಾರಗಳನ್ನ ಕೈಗೊಳ್ಳಬೇಕು, ಶಶಿಕಲಾ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕರನ್ನ ತಮ್ಮತ್ತ ಸೆಳೆಯೋಕೆ ಯಾವ ರೀತಿಯ ದಾಳವನ್ನ ಪ್ರಯೋಗ ಮಾಡಬೇಕು ಅನ್ನೋ ಚರ್ಚೆ ಇದೀಗ ಬಿರುಸಿನಿಂದ ಸಾಗ್ತಾ ಇದೆ.